ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಕೃಷ್ಣ ಮಾತಾಡ್ತಾ ಇರೋದು. ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಯಾವುದೇ ಟಾಪಿಕನ್ನು ತೆಗೆದುಕೊಂಡು ಬಂದಿಲ್ಲ. ಬದಲಿಗೆ ನಾನು ನನ್ನ ಕಿರುಪರಿಚಯ ಹಾಗೂ ನನ್ನ ಚಾನಲ್ನ ಉದ್ದೇಶ ಎರಡನ್ನೂ ತಿಳಿಸುವಂಥ ಸಲುವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ನನ್ನ ಕಿರುಪರಿಚಯ ಅಂತ ಹೇಳಿದ್ರೆ ನನ್ನ ಹೆಸರು ಪ್ರೀತಿ ಕೃಷ್ಣ. ನಾನು ಧ್ಯಾನ, ಯೋಗ, ಭಗವದ್ಗೀತೆ, ಆಧ್ಯಾತ್ಮಿಕ ತರಗತಿಗಳನ್ನು ತೆಗೆದುಕೊಳ್ಳುವಂತಹ ಒಬ್ಬ ಶಿಕ್ಷಕಿ. ಕಳೆದ 7-8 ವರ್ಷಗಳಿಂದ ಧ್ಯಾನ, ಯೋಗ, ಭಗವದ್ಗೀತೆಯನ್ನು ಆನ್ಲೈನ್ ಮುಖೇನವಾಗಿ ಹಾಗೂ ಲೈವ್ ಕ್ಲಾಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೆ. ಈಗ ಪೂರ್ಣ ಪ್ರಮಾಣವಾಗಿ ಆನ್ಲೈನ್ ತರಬೇತಿಗಳನ್ನು ನಡೆಸ್ತಾ ಇದ್ದೀನಿ. ಇದಿಷ್ಟು ನನ್ನ ಒಂದು ಚಿಕ್ಕ ಕಿರುಪರಿಚಯ. ಇನ್ನು ಅದನ್ನು ಹೊರತುಪಡಿಸಿದ್ರೆ ನನ್ನ ಚಾನಲ್ನ ಉದ್ದೇಶವನ್ನು ನಿಮಗೆ ತಿಳಿಸ್ಬೇಕು ಅನ್ನೋದೇ ಆದರೆ, ನನ್ನ ಚಾನಲ್ನ ಉದ್ದೇಶ ಬಂದು ಭಗವದ್ಗೀತೆಯ ಸಾರವನ್ನು ನಿಮಗೆ ತಿಳಿಸೋದು. ಅಂದರೆ ಭಗವದ್ಗೀತೆಯನ್ನು ನಮ್ಮ ಜೀವನಕ್ಕೆ ಹೋಲಿಕೆ ಮಾಡಿಕೊಳ್ಳೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಹಿಂದೆನೇ ಶ್ರೀಕೃಷ್ಣ ಭಗವಂತ ಹೇಳಿದ್ದಾರೆ ಏನಂತ, ನಮ್ಮ ಇಡೀ ಜೀವನದ ನಂಟು ಭಗವದ್ಗೀತೆಯ ಸಾರದಲ್ಲಿ ಅಡಗಿದೆ ಅಂತ. ಆದರೆ ಎಷ್ಟೋ ಜನ ಅದನ್ನು ಅರ್ಥಕೊಂಡೂ ಇಲ್ಲ, ತಿಳ್ಕೊಂಡೂ ಇಲ್ಲ. ಸೊ ಹಾಗಾಗಿ ಇನ್ನು ಒಂದು ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ, ಒಂದು ಭಗವದ್ಗೀತೆಯ ಸಾರವನ್ನು ನಮ್ಮ ಜೀವನದೊಟ್ಟಿಗೆ ಹೋಲಿಕೆ ಮಾಡಿ ಇರುವಂತಹ ವಿಚಾರಗಳನ್ನು ಗ್ರಹಿಸೋದು, ಜೀವನವನ್ನು ಅಚ್ಚುಕಟ್ಟಾದ ಕ್ರಮಬದ್ಧವಾಗಿ ನಾವು ಹೇಗೆ ನಡೆಸ್ಬೋದು ಅನ್ನುವಂಥದ್ದು ಒಂದಾದರೆ, ಎರಡನೇದು ಪ್ರಮುಖವಾಗಿ ಮಹಿಳೆಯರ ವಿಚಾರ. ನಾನು ಕಳೆದ 7-8 ವರ್ಷಗಳಿಂದ ಆನ್ಲೈನ್ ತರಗತಿಯ ಯೋಗ ಶಿಕ್ಷಕಿಯಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇರೋದ್ರಿಂದ ಅತಿ ಹೆಚ್ಚು ಇಲ್ಲಿ ಮಹಿಳೆಯರೇ ಮಾನಸಿಕ ಒತ್ತಡಕ್ಕೆ ಸಿಲುಕಿರೋದು. ಈಗ ಇಲ್ಲಿ ದೇಹದಲ್ಲಿ ಆರೋಗ್ಯದ ಬದಲಾವಣೆಗಳಾಗ್ತಾ ಇರೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಕರೆಯುವಂತಹ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇರೋದು ಕೂಡ ಅತಿ ಹೆಚ್ಚು ಮಹಿಳೆಯರೇ. ಇದೆಲ್ಲದಕ್ಕೂ ಕಾರಣ ಕೇವಲ ಮಾನಸಿಕ ಒತ್ತಡ. ಆದರೆ ನಾವು ನಿರ್ಣಯಗಳನ್ನು ಕರೆಕ್ಟಾಗಿ ತೆಗೆದುಕೊಂಡಾಗ ಯಾವುದೇ ವಿಚಾರದಲ್ಲಿ ಕೇವಲ ಒಂದು ಸಣ್ಣ ಯೋಚನೆಯಿಂದ, ಅಂದರೆ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಕೆಲಸಗಳಿಗೆ ಅನುಗುಣವಾಗಿ ನಾವು ನಿರ್ಣಯಗಳನ್ನು ಯಾರ ಬಳಿ ಕೇಳಬೇಕು ಅನ್ನುವಂತಹ ಸಣ್ಣ ಸಣ್ಣ ಮಾಹಿತಿಯೇ ನಮಗಿಲ್ಲದಿರುವಂತಹ ಕಾರಣ ಅತಿ ಹೆಚ್ಚು ಒತ್ತಡಕ್ಕೆ ಒಳಗಾಗೋದು ಕಾರಣ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಮಹಿಳೆಯರಿಗೆ ಹೆಚ್ಚೆಚ್ಚು ವಿಚಾರಗಳನ್ನು ತಿಳಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಪ್ರೀತಿ ಕೃಷ್ಣ ಇನ್ಸ್ಪೈರ್ ಅನ್ನು ಓಪನ್ ಮಾಡಿರುವಂಥದ್ದು ಇವತ್ತು. ಇಲ್ಲಿ ಅನೇಕ ಮಹಿಳೆಯರಿಗೆ ಉಪಯೋಗ ಆಗುವಂತಹ ವಿಚಾರಗಳು, ನಾವು ಹೇಗೆ ಜೀವನವನ್ನು ಅಚ್ಚುಕಟ್ಟಾದ ಕ್ರಮದಲ್ಲಿ ನಡೆಸ್ಕೊಂಡು ಹೋಗ್ಬೋದು, ಮನೆ ಹಾಗೂ ಉದ್ಯೋಗ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ 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 ಆರೋಗ್ಯದ ಒಂದು ಕಾಳಜಿಯೇ ಇಲ್ಲದಂತಾಗಿರುವಂತಹ ಮಹಿಳೆಯರಿಗೆ ನಾವು ಯಾವ ವಿಚಾರಗಳನ್ನು ತಿಳಿಸಬಹುದು, ಯಾವ ವಿಚಾರಗಳು ಅವರಿಗೆ ಉಪಯೋಗಕ್ಕೆ ಬರಬಹುದು, ಖಂಡಿತವಾಗಿಯೂ ನಿರ್ಣಯಗಳಿಂದ ಜೀವನವನ್ನು ಅಚ್ಚುಕಟ್ಟಾದ ಕ್ರಮದಲ್ಲಿ ನಡೆಸಲಿಕ್ಕೆ ಸಾಧ್ಯ ಅನ್ನುವಂತಹ ಉಪಯುಕ್ತ ಮಾಹಿತಿಗಳನ್ನು ನಾವು ಪ್ರೀತಿ ಕೃಷ್ಣ ಇನ್ಸ್ಪೈರ್ನಲ್ಲಿ ತರಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. 100ಕ್ಕೆ 100 ಭಾಗವೂ ಕೂಡ 100 ಕಂಟೆಂಟ್ಗಳಿದ್ರೆ 100 ಕಂಟೆಂಟ್ಗಳೂ ಕೂಡ ಖಂಡಿತ ಉಪಯೋಗ ಆಗುತ್ತೆ ಅನ್ನುವಂತಹ ಭರವಸೆಯನ್ನು ನಾನು ನಿಮಗೆ ನೀಡ್ತೀನಿ. ಹಾಗಾಗಿ ದಯಮಾಡಿ ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್ ನಮಗೆ ಬೇಕು. ಪ್ರೀತಿ ಕೃಷ್ಣ ಇನ್ಸ್ಪೈರ್ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆ ವಿಚಾರಗಳು ನಿಮಗೆ ಸಿಗ್ತದೆ. ಕೇವಲ ಮನರಂಜನೆಗೆ ನಾವು ಕೆಲವು ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೋತೀವಿ. ಹಾಗಾಗಿ ಉಪಯೋಗ ಆಗುವಂತಹ ಯೂಟ್ಯೂಬ್ ಚಾನಲ್ಗಳನ್ನು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅತಿ ಹೆಚ್ಚೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಯಶಸ್ವಿ ಆಗ್ತದೆ ಅನ್ನುವಂತಹ ನಾನು ವಿಚಾರವನ್ನು ತಿಳಿಸ್ತಾ, ದಯಮಾಡಿ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥ ವಿಚಾರವನ್ನು ಹೇಳ್ತೀನಿ. ಇಲ್ಲಿ ಮಹಿಳೆಯರ ಉಪಯೋಗಕ್ಕೆ ಭಗವದ್ಗೀತೆಯ ಸಾರವನ್ನು ಜೀವನದಲ್ಲಿ ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಉದ್ಯೋಗ ಹಾಗೂ ಗೃಹಿಣಿಯ ಎರಡೂ ಪಾತ್ರಗಳನ್ನು ನಿಭಾಯಿಸಿಕೊಂಡು ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಇಂತಹ ಅನೇಕ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ದಯಮಾಡಿ ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀವಿ. ಧನ್ಯವಾದ ಎಲ್ರಿಗೂ.